ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ ದೊಡ್ಡ ತಿರುವು ಸಿಕ್ಕಿದೆ. ದರ್ಶನ್ ಅಡತಿಯಂತೆ ಕುಣಿತಾ ಇದ್ದ ಗ್ಯಾಂಗ್ ಈಗ ಚಿತ್ರವಾಗಿದೆ. ಡಿ ಬಾಸ್ ಜೊತೆಗಿದ್ದವರೇ ಈಗ ದರ್ಶನ್ ಕೊರಳಿಗೆ ಉರುಳಾಗಲು ಸಿದ್ಧರಾಗಿದ್ದಾರೆ. ಹೌದು, A14 ಪ್ರದೋಷ್, A8 ರವಿಶಂಕರ್ ಹಾಗೂ A10 ವಿನಯ್ ಮಾಫಿ ಸಾಕ್ಷಿಯಾಗಲು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಷ್ಟಕ್ಕೂ ಏನಿದು ಮಾಫಿ ಸಾಕ್ಷಿ? ಇದರಿಂದ ದರ್ಶನ್ಗೆ ಕಾದಿರುವ ಆ ಮಹಾಕಂಟಕವಾದ್ರೂ ಏನು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಜೈಲಲ್ಲಿರೋ ದರ್ಶನ್ ಪಾಲಿಗೆ ಮತ್ತಷ್ಟು ಸಂಕಷ್ಟದ ದಿನಗಳು ಎದುರಾಗುತ್ತಾ? ಡಿ ಬಾಸ್ ಜೈಲಿನಿಂದ ಯಾವಾಗ ಹೊರಬರ್ತಾರೆ ಅಂತ ಕಾಯ್ತಾ ಇರುವಂತಹ ಅಭಿಮಾನಿಗಳ ಪಾಲಿಗೆ ದೊಡ್ಡ ಆಘಾತವೇ ಎದುರಾಗುತ್ತಾ? ಇಂಥ ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ದರ್ಶನ್ ಜೊತೆ ಜೈಲು ಸೇರಿರುವಂತಹ ಆರೋಪಿಗಳು ತೆಗೆದುಕೊಂಡಿರುವಂತಹ ನಿರ್ಧಾರ. ಜೈಲಲ್ಲಿರೋ ದರ್ಶನ್ಗೆ ಎದುರಾಗಿದೆ ಮಾಫಿ ಸಾಕ್ಷಿ ಕಂಟಕ. ಕೊಲೆ ರಹಸ್ಯ ಬಿಚ್ಚಿಡಲು ಮುಂದಾದ ಮೂವರು ಆರೋಪಿಗಳು. ದರ್ಶನ್ ವಿರುದ್ಧ ಮತ್ತಷ್ಟು ಬಲವಾಗುತ್ತಾ ರೇಣುಕಾಸ್ವಾಮಿ ಕೊಲೆ ಕೇಸ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಕರಾಳ ಸತ್ಯಗಳನ್ನ ಬಾಯ್ಬಿಡಲು ಆರೋಪಿಗಳಿದೀಗ ಸಾಲುಗಟ್ಟಿ ನಿಂತಿದ್ದಾರೆ. ಬೆಂಗಳೂರಿನ 59ನೇ ಸೆಷನ್ಸ್ ನ್ಯಾಯಾಲಯದಲ್ಲಿ A14 ಪ್ರದೋಷ್ ಪರ ವಕೀಲ ದಿವಾಕರ್, ನನ್ನ ಕಕ್ಷಿದಾರ ಸತ್ಯ ಹೇಳ್ತಾನೆ, ಆತನಿಗೆ ಕ್ಷಮಾದಾನ ನೀಡಿ ಅಂತ ಮಾಫಿ ಸಾಕ್ಷಿಯನ್ನಾಗಿಸಿ ಎಂದು ಅರ್ಜಿ ಸಲ್ಲಿಸಿದ್ದಾರೆ. ಕೇವಲ ಪ್ರದೋಷ್ ಮಾತ್ರವಲ್ಲ, A8 ರವಿಶಂಕರ್, A10 ವಿನಯ್ ಪರ ವಕೀಲರು ಕೂಡ ಮಾಫಿ ಸಾಕ್ಷಿಯಾಗಲು ಅರ್ಜಿ ಸಲ್ಲಿಸುವುದಾಗಿ ಕೋರ್ಟ್ಗೆ ತಿಳಿಸಿದ್ದಾರೆ. ಆದರೆ ನಮ್ಮ ಅರ್ಜಿ ಜೊತೆ ಅವರದ್ದನ್ನ ಸೇರಿಸಬೇಡಿ, ಮೊದಲು ನಮ್ಮ ಕಕ್ಷಿದಾರರ ಹೇಳಿಕೆಯನ್ನ ದಾಖಲಿಸಿಕೊಳ್ಳಿ ಅಂತ ಪ್ರದೋಷ್ ವಕೀಲರು ಹೇಳಿದ್ದಾರೆ. ಅಷ್ಟಕ್ಕೂ ಮಾಫಿ ಸಾಕ್ಷಿ ಅಂದ್ರೆ ಏನು? ಇದರಿಂದ ದರ್ಶನ್ಗೆ ಎದುರಾಗುವಂತಹ ಕಂಟಕ ಏನು ಅನ್ನೋದನ್ನೇ ತೋರಿಸ್ತೀನಿ ನೋಡಿ. ದರ್ಶನ್ಗೆ ಮಾಫಿ ಸಾಕ್ಷಿ ಕಂಟಕ. ಅಪರಾಧವೊಂದರಲ್ಲಿ ಭಾಗಿಯಾದ ಆರೋಪಿಯೇ ಶಿಕ್ಷೆಗೆ ವಿನಾಯಿತಿಯ ಷರತ್ತಿನ ಮೇರೆಗೆ ಪ್ರಾಸಿಕ್ಯೂಷನ್ ಅಂದ್ರೆ ಸರ್ಕಾರದ ಪರ ಸಾಕ್ಷಿಯಾಗಿ ಬದಲಾಗುವುದು. ನ್ಯಾಯಾಧೀಶರ ಮುಂದೆ ಇಡೀ ಪ್ರಕರಣದ ಅಸಲಿ ಸತ್ಯವನ್ನ, ಮುಚ್ಚಿ ಹೋದ ರಹಸ್ಯಗಳನ್ನ ಎಳೆಯಾಗಿ ಬಿಚ್ಚಿಡೋದು. ಸಹ ಆರೋಪಿಗಳ ವಿರುದ್ಧ ನೇರ ಮತ್ತು ಬಲವಾದ ಸಾಕ್ಷ್ಯ ಒದಗಿಸುವಂತಹ ಪ್ರಕ್ರಿಯೆ ಮಾಫಿ ಸಾಕ್ಷಿ. ಹೀಗೆ ಮೂವರು ಇದೀಗ ಮಾಫಿ ಸಾಕ್ಷಿಯಾಗಲು ಮುಂದಾಗಿರುವುದು ದರ್ಶನ್ಗೆ ಸಂಕಷ್ಟ ತಂದಿಡೋ ಸಾಧ್ಯತೆ ದಟ್ಟವಾಗಿದೆ. ದರ್ಶನ್ ಇರುವ ಕೊಠಡಿ ಬಿಟ್ಟು ಬೇರೆ ಕೊಠಡಿಯಿಂದ ಹಾಜರುಪಡಿಸಿ. 59ನೇ CCH ಕೋರ್ಟ್ಗೆ ಪ್ರದೋಷ್ ಪರ ವಕೀಲರಿಂದ ಮನವಿ. ಈ ಕೇಸ್ನ ರೋಚಕ ತಿರುವು ಅಂದ್ರೆ ಪ್ರದೋಷ್ ವಕೀಲರು ಮಾಡಿರುವಂತಹ ಆ ಒಂದು ಮನವಿ. ನನ್ನ ಕಕ್ಷಿದಾರ ಪ್ರದೋಷ್ ನನ್ನ ದರ್ಶನ್ ಇರುವಂತಹ ಕೊಠಡಿಯನ್ನ ಬಿಟ್ಟು ಪ್ರತ್ಯೇಕ ಜೈಲು ಕೊಠಡಿಯಿಂದ ಕೋರ್ಟ್ಗೆ ವರ್ಚುವಲ್ ಆಗಿ ಹಾಜರುಪಡಿಸಿ ಅಂತ ವಕೀಲರು ಮನವಿ ಮಾಡಿದ್ದಾರೆ. ಅಂದ್ರೆ ದರ್ಶನ್ ಎದುರು ಸತ್ಯ ಬಾಯಿ ಬಿಡಲು ಪ್ರದೋಷ್ ಭಯಪಡ್ತಿದ್ದಾನ? ಜೈಲಿನಲ್ಲಿ ದರ್ಶನ್ ಗ್ಯಾಂಗ್ನಿಂದಲೇ ಆತನಿಗೆ ಜೀವ ಭಯ ಕಾಡ್ತಿದ್ಯಾ ಅನ್ನುವಂತ ಹತ್ತಾರು ಅನುಮಾನಗಳು ಹುಟ್ಕೊಂಡಿದೆ. ಸದ್ಯ ಪ್ರಾಸಿಕ್ಯೂಷನ್ ನಿಲುವು ತಿಳಿಸುವುದಕ್ಕೆ ಸೂಚಿಸಿರುವಂತಹ ಕೋರ್ಟ್ ವಿಚಾರಣೆಯನ್ನ ಕೆಲಕಾಲ ಮುಂದೂಡಿದೆ. ದರ್ಶನ್ಗೆ ಮಾಫಿ ಸಾಕ್ಷಿಯಿಂದ ಎದುರಾಗುವ ಸಂಕಷ್ಟಗಳೇನು? ದರ್ಶನ್ಗೆ ಮಾಫಿ ಸಾಕ್ಷಿ ಕಂಟಕ. ಒಂದು ವೇಳೆ ಪ್ರದೋಷ್, ವಿನಯ್ ಅಥವಾ ರವಿಶಂಕರ್ ಮಾಫಿ ಸಾಕ್ಷಿಯಾದ್ರೆ ದರ್ಶನ್ ಪಾಲಿಗೆ ಅದು ದೊಡ್ಡ ಕಂಟಕವಾಗಲಿದೆ. ಯಾಕಂದ್ರೆ ಮಾಫಿ ಸಾಕ್ಷಿಯಾಗಲು ಹೊರಟಂತ ಎಲ್ಲರೂ ದರ್ಶನ್ಗೆ ಅತಿ ಆಪ್ತರು. ಕೊಲೆಯ ಸ್ಕೆಚ್ನಿಂದ ಹಿಡಿದು ಶವದ ವಿಲೇವಾರಿ, ಹಣದ ಡೀಲ್ ಹಾಗೂ ಸಾಕ್ಷ್ಯ ನಾಶದವರೆಗೂ ಪ್ರತಿಯೊಂದು ಇಂಚಿಂಚು ರಹಸ್ಯವೂ ಇವರಿಗೆ ಗೊತ್ತಿದೆ. ಅಷ್ಟಕ್ಕೂ ಇದುವರೆಗೆ ಪರೋಕ್ಷ ಸಾಕ್ಷಿಗಳ ಆಧಾರದ ಮೇಲೆ ಕೇಸ್ ನಿಂತಿತ್ತು. ಇದೀಗ ಜೊತೆಯಲ್ಲಿದ್ದವರೇ ನ್ಯಾಯಾಧೀಶರ ಮುಂದೆ ದರ್ಶನ್ ಹೇಳಿದಂತೆ ನಾವು ಮಾಡಿದೆವು ಅಂತ ಹೇಳಿಕೆ ನೀಡಿದ್ರೆ ಅದು ದರ್ಶನ್ ವಿರುದ್ಧದ ಡೆಡ್ಲಿ ಎವಿಡೆನ್ಸ್ ಆಗಿ ಬದಲಾಗುತ್ತೆ. ಅಲ್ಲದೆ ದರ್ಶನ್ ಬಿಡುಗಡೆಯ ಎಲ್ಲಾ ದಾರಿಗಳನ್ನು ಮುಚ್ಚಿಹಾಕಿ ಕಠಿಣ ಶಿಕ್ಷೆಗೆ ಗುರಿಪಡಿಸುವ ಎಲ್ಲಾ ಸಾಧ್ಯತೆಗಳು ಇವೆ. ಪೊಲೀಸರ ಕಾವಲಿನಲ್ಲಿ ಬಾಯ್ ಬಿಡದಿದ್ದ ಡಿ ಗ್ಯಾಂಗ್ ಇದೀಗ ಜೈಲಿನ ಕಂಬಿ ಎಣಿಸ್ತಾ ಇದ್ದಂತೆ ತಾವಾಗಿಯೇ ಸತ್ಯ ಕಕ್ಕೋದಕ್ಕೆ ಮುಂದೆ ಬಂದಿದೆ. ದರ್ಶನ್ ಬೆನ್ನಿಗಿದ್ದವರೇ ಇದೀಗ ದರ್ಶನ್ ಎದೆಯ ಮೇಲೆ ಕತ್ತಿ ಹಿಡಿದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಕ್ಲೈಮ್ಯಾಕ್ಸ್ ಇದೀಗ ಅತ್ಯಂತ ರೋಚಕ ಘಟ್ಟವನ್ನ ತಲುಪಿದ್ದು ಮುಂದೇನಾಗಲಿದೆ ಎನ್ನುವುದನ್ನ ಕಾದು ನೋಡಬೇಕಿದೆ. ಶಿವಪ್ರಸಾದ್, TV9 ಬೆಂಗಳೂರು.